Next, question number 20. Justify that the Government of India Act 1935 played a very important role in the formation of the Constitution. March 2025 question paper. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಪ್ಲೇಡ್ ಇದು ಭಾರತದ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದನ್ನ ಸಮರ್ಥಿಸಿ ಅಂತ ಕೇಳ್ತಾರೆ. ಆನ್ಸರ್: This act acted as the base for formation of Indian Constitution. 1935 ಭಾರತ ಸರ್ಕಾರದ ಕಾಯ್ದೆಯು ಒಂದು ಅಡಿಪಾಯವನ್ನ ಹಾಕಿ ಕೊಡ್ತು ಯಾವುದಕ್ಕೆ? ಭಾರತೀಯ ಸಂವಿಧಾನಕ್ಕೆ. ಹೇಗೆ? Most of the provisions in the act in the Indian Constitution are based on this act. Most of the provisions in the Indian Constitution, ಭಾರತದ ಸಂವಿಧಾನದಲ್ಲಿ ಇರುವಂತಹ ಬಹಳಷ್ಟು ಅಂಶಗಳು ಈ ಕಾಯ್ದೆಯ ಮೇಲೆ ಅವಲಂಬಿತವಾಗಿವೆ. ಬೇಸ್ಡ್ ಆನ್ ದಿಸ್ ಆಕ್ಟ್ ಓನ್ಲಿ. ಓಕೆ, ಯಾವ್ಯಾವುದು ಅಂತಾನೆ. ಫಸ್ಟ್ ಒನ್, ಅ ಫೆಡರಲ್ ಸಿಸ್ಟಮ್ ಆಫ್ ಇಂಡಿಯನ್ ಪ್ರಿನ್ಸಿಪಾಲಿಟೀಸ್, ಬ್ರಿಟಿಷ್ ಗವರ್ನ್ಡ್ ರೀಜನ್ಸ್ ಅಂಡ್ ಡೊಮಿನಿಯನ್ ಸ್ಟೇಟ್ಸ್ ವೇರ್ ರಿಫಾರ್ಮ್ಡ್. ದ ಫೆಡರಲ್ ಸಿಸ್ಟಮ್ ಆಫ್ ಬ್ರಿಟಿಷ್ ಪ್ರಿನ್ಸಿಪಾಲಿಟೀಸ್, ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ಅಖಿಲ ಭಾರತ ಒಕ್ಕೂಟಗಳನ್ನ ರಚಿಸೋದಿಕ್ಕೆ ಈ ಒಂದು ಕಾಯ್ದೆಯು ಸಹಾಯ ಮಾಡುತ್ತೆ. ಫೆಡರಲ್ ಸಿಸ್ಟಮ್ ಅಂತಂದ್ರೇನು? ಬ್ರಿಟಿಷ್ ಅಖಿಲ ಭಾರತ ಒಕ್ಕೂಟ. ಓಕೆ, ಸೊ ಇಂಡಿಯನ್ ಪ್ರಿನ್ಸಿಪಾಲಿಟೀಸ್, ಭಾರತೀಯ ತತ್ವಗಳ ಆಧಾರದ ಮೇಲೆ. ಅರ್ಥ ಆಯ್ತಲ್ವಾ? ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳು, ಬ್ರಿಟಿಷರು ಆಳುತ್ತಿದ್ದಂತಹ ಸಂಸ್ಥಾನಗಳು ಹಾಗೂ ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ರಾಜರುಗಳನ್ನ ಒಳಗೊಂಡು, ರೀಜನ್ಗಳು, ಪ್ರಾಂತ್ಯಗಳನ್ನ ಒಳಗೊಂಡು ಭಾರತದ ಒಕ್ಕೂಟವನ್ನ ರಚಿಸೋದಿಕ್ಕೆ ಈ ಒಂದು ಆಕ್ಟ್ ಕಾಯ್ದೆಯು ಸಹಾಯ ಮಾಡಿತು ಅನ್ನೋದು. ಫೆಡರಲ್ ಸಿಸ್ಟಮ್ ಅಂದ್ರೆ ಒಕ್ಕೂಟವನ್ನ ರಚಿಸೋದಿಕ್ಕೆ. ಯಾವ್ಯಾವುದು? ಬ್ರಿಟಿಷ್ ಆಶ್ರಯದಲ್ಲಿದ್ದಂತ ಸಂಸ್ಥಾನಗಳು, ಆಶ್ರಿತ ರಾಜರ ಸಂಸ್ಥಾನಗಳನ್ನ ಒಳಗೊಂಡು, ಎಲ್ಲದನ್ನ ಒಳಗೊಂಡು, ದೇಶೀಯ ಸಂಸ್ಥಾನಗಳನ್ನು ಕೂಡ ಒಳಗೊಂಡು ಫೆಡರಲ್ ಸಿಸ್ಟಮ್ ನ ಸ್ಥಾಪನೆ ಮಾಡಿದ್ರು. ಫಸ್ಟ್ ಒನ್. ಓಕೆ, ಸೆಕೆಂಡ್ ಒನ್, The Reserve Bank of India were established. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಥಾಪಿಸಿದ್ರು. ಕೇಂದ್ರ ಬ್ಯಾಂಕ್, ಭಾರತದ ಒಂದು ಕೇಂದ್ರ ಬ್ಯಾಂಕ್ ಇದು. ಎಲ್ಲ ಇತರ ಬ್ಯಾಂಕ್ಗಳನ್ನ ನಿಯಂತ್ರಣದಲ್ಲಿ ಇಡುವಂಥದ್ದು ಅಲ್ವಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಡಯಾರ್ಕಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ದ ಸೆಂಟರ್. ಓಕೆ, ಕೇಂದ್ರದಲ್ಲೂ ಕೂಡ ದ್ವಿ ಸರ್ಕಾರವನ್ನ ಸ್ಥಾಪನೆ ಮಾಡುತ್ತಾರೆ. ಡಯಾರ್ಕಿ ಅಂದ್ರೆ ದ್ವಿ ಸರ್ಕಾರ. Diarchy was abolished at the provincial level and autonomy was granted. ಪ್ರಾಂತೀಯ ಪ್ರದೇಶಗಳಲ್ಲಿ ಡಯಾರ್ಕಿ ಅಂದ್ರೆ ದ್ವಿ ಸರ್ಕಾರವನ್ನ ತೆಗೆದು ಹಾಕ್ತಾರೆ. ಅಬಾಲಿಷ್ ಅಂತಂದ್ರೇನು? ರಿಮೂವ್ ಮಾಡೋದು. ಓಕೆ, at the provincial ಅಂದ್ರೆ ಪ್ರಾಂತೀಯ ಒಂದು ಪ್ರಾಂತೀಯ ಲೆವೆಲ್ ಅಲ್ಲಿ ಅಟೋನಮಿ ಅಂದ್ರೆ ಸ್ವಾತಂತ್ರ್ಯವನ್ನ, ಸ್ವಾಯತ್ತತೆಯನ್ನ ಕೊಡುತ್ತೆ ಈ ಆಕ್ಟ್ ಪ್ರಕಾರ. ಓಕೆ, ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನ ರದ್ದುಗೊಳಿಸಿ ಸ್ವಾಯತ್ತತೆಯನ್ನ ಪ್ರಾಂತ್ಯಗಳಿಗೆ ನೀಡ್ತಾರೆ. ಓಕೆ, ಅಟೋನಮಿ ಅಂತಂದ್ರೆ ಏನು ಮಕ್ಕಳೇ? ಸ್ವಾಯತ್ತತೆ, ಸ್ವಾತಂತ್ರ್ಯ ಅಂತ, ಇಂಡಿಪೆಂಡೆಂಟ್. ಓಕೆ, ಅಟೋನಮಿ, ನಾಟ್ ಅಂಡರ್ ಎನಿ ಕಂಟ್ರೋಲ್. ಸೊ ಡಯಾರ್ಕಿ ಅದನ್ನ ನಿರ್ಮೂಲನೆಗೊಳಿಸಿ ಪ್ರಾಂತ್ಯದ ಮಟ್ಟದಲ್ಲಿ ಒಂದು ಸ್ವಾಯತ್ತತೆಯನ್ನ ನೀಡ್ತಾರೆ. ದ ಫೆಡರಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್. ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆಗೆ ಅವಕಾಶವನ್ನ ನೀಡ್ತಾರೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನ ನೀಡ್ತಾರೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಒಂದು ಫೆಡರಲ್ ಸಿಸ್ಟಮ್ ಮಾಡಿರುವಂತದ್ದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿರುವಂತದ್ದು, ದ್ವಿ ಸರ್ಕಾರವನ್ನ ಕೇಂದ್ರದಲ್ಲಿ ಸ್ಥಾಪನೆ ಮಾಡಿರುವಂತದ್ದು, ಹಾಗೂ ಪ್ರಾಂತೀಯ ಮಟ್ಟದಲ್ಲಿ ಒಂದು ಸ್ವಾಯತ್ತತೆಯನ್ನ ಕೊಟ್ಟಿರುವಂತದ್ದು, ಅದೇ ರೀತಿ ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿರುವಂತದ್ದು ಭಾರತದ. ಈ ಎಲ್ಲ ಕಾರಣಗಳಿಂದಾಗಿ ಇವೆಲ್ಲ ಏನು ನಮ್ಮ ಸಂವಿಧಾನ
ಸಂವಿಧಾನದಲ್ಲಿ ಇರುವಂತಹ ಅಂಶಗಳು. ಓಕೆ, ಸೊ ಈ ಅಂಶಗಳನ್ನ ಮೊದಲೇ ಸ್ಥಾಪಿಸಿದ್ದರಿಂದ ಈ 1935 ಭಾರತೀಯ ಸರ್ಕಾರದ ಕಾಯ್ದೆ ಅನ್ನುವಂಥದ್ದು ಒಂದು ನಮ್ಮ ಸಂವಿಧಾನಕ್ಕೆ ತಳಹದಿಯನ್ನ ಹಾಕಿಕೊಟ್ಟಿತು ಅಂತ ಹೇಳ್ಬೋದು. ಇದನ್ನ ಕೇಳಿದ್ರೆ ನೀವು ಎಲ್ಲ ಅಂಶಗಳನ್ನ ಬರಿಬೇಕಾಗುತ್ತೆ. ಯು ಹ್ಯಾವ್ ಟು ಇನ್ಕ್ಲೂಡ್ all these provisions of the 1935 Act, which was the base for our Indian Constitution. Okay, this is about 1935 Act.